ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ಆರಂಭವೇ ಒಂದು ವಿಭಿನ್ನ ಶಕ್ತಿಯಿಂದ ಕೂಡಿರುತ್ತದೆ. ನಿಮ್ಮ ಮನಸ್ಸು ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಜಾಗೃತವಾಗಿರುತ್ತದೆ. ನೀವು ಕೇಳುವ ಮಾತುಗಳು, ನೀವು ಕೇಳುವ ಘಟನೆಗಳು ಮತ್ತು ನಿಮ್ಮ ಸುತ್ತಲಿನ ಜನರು ವರ್ತನೆ ಎಲ್ಲವನ್ನು ನೀವು ಆಳವಾಗಿ ಗ್ರಹಿಸುತ್ತೀರಿ. ನಿಮ್ಮೊಳಗಿನ ಬುದ್ಧಿಶಕ್ತಿ, ಭಾವನೆ ಮತ್ತು ನಿರ್ಧಾರ ಚಾತುರ್ಯದಿಂದ ಒಂದೇ ದಾರಿಯಲ್ಲಿ ಸೇರಿ ನಿಮ್ಮನ್ನು ವಿಶ್ವಾಸದಿಂದ ಸಾಧಿಸುತ್ತವೆ. ಬೆಳಗ್ಗೆ ಹೊತ್ತಿನಲ್ಲಿ ನಿಮ್ಮ ಮನಸ್ಸು ಒಂದೇ ಹೊಸ ಗುರಿಯ ಕಡೆ ತಿರುಗುವ ಸಾಧ್ಯತೆ ಇದೆ. ಹಲವಾರು ದಿನಗಳಿಂದ ತಲೆ ಕೆಡಿಸುತ್ತಿದ್ದ ವಿಚಾರಗಳು ಇಂದು ಇದಕ್ಕೆ ಸ್ಪಷ್ಟ ಉತ್ತರ ಸಿಗುವ ಸಾಧ್ಯತೆ ಹೆಚ್ಚು ಇದೆ. ನಿಮ್ಮ ಹಳೆಯ ಯೋಚನೆಗಳನ್ನು ಬಿಟ್ಟು ಹೊಸ ಯೋಜನೆಗಳಲ್ಲಿ ಪ್ರೇರಣೆ ದೊರೆಯುತ್ತದೆ. ಯಾವ ಕೆಲಸಕ್ಕೂ ಮುಂದಾದರೆ ಅದನ್ನು ಪೂರ್ಣಗೊಳಿಸುವ ಶಕ್ತಿ ಇಂದು ನಿಮ್ಮಲ್ಲಿ ಜಾಸ್ತಿನೇ ಇದೆ. ನಿಮ್ಮ ಮೌನಕ್ಕೂ ಇಂದು ತೂಕ ಇರುತ್ತದೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಂಡಿರಲಿಲ್ಲವೋ ಅವರು ಕೂಡ ಇಂದು ನಿಮ್ಮ ಮನಸ್ಸಿನ ಆಳವನ್ನು ಗಮನಿಸುವವರು. ನೀವು ಹೇಳುವ ಮಾತು ಪ್ರತಿಯೊಂದು ದೃಢವಾಗಿಯೂ ಪರಿಣಾಮಕಾರಿಯಾಗಿರುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆ ಕಾಣುವ ದಿನ. ಇಂದು ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಪಷ್ಟತೆ ಕಾಣಲು ಶುರುವಾಗುತ್ತದೆ. ಒಂದಷ್ಟು ಗೊಂದಲ, ಒತ್ತಡ, ಪರಿಹಾರವಿಲ್ಲದ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಇಂದು ಅವುಗಳು ಕೂಡ ಪರಿಹಾರದ ದಾರಿಯಲ್ಲಿ ತೋರಿಸುತ್ತದೆ. ಕಚೇರಿಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ಇಂದು ಗುರುತು ಸಿಗಬಹುದು. ನಿಮ್ಮ ಮಾತುಗಳಿಗೆ ಇಂದು ತೂಕ ಹೆಚ್ಚಾಗಿರುತ್ತದೆ. ವ್ಯವಹಾರದಲ್ಲಿ ಇಂದು ಶಾಂತಿ ಇರುತ್ತದೆ. ಯಾರಾದರೂ ನಿಮಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ಇಂದು ನಿಮ್ಮ ನಡೆ ನುಡಿ ಅದನ್ನು ಸರಿಪಡಿಸುತ್ತದೆ. ಮತ್ತು ಇಂದು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ದಿನ. ಕೆಲಸಕ್ಕೆ ಬದಲಾವಣೆ ಮಾಡುತ್ತಿದ್ದರೆ ಇಂದು ಸರಿಯಾದ ದಿನ. ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರ ಪರಿಚಯ, ಹೊಸ ಲಾಭದ ಮಾತುಕತೆ ಅಥವಾ ಹಿಂದೆ ನಿಂತಿದ್ದ ಒಬ್ಬರಿಂದ ಉತ್ತಮ ಉತ್ತರ ಸಿಗುವ ಸಾಧ್ಯತೆ ಇದೆ. ಹಣದ ವ್ಯಾಪಾರದಲ್ಲೂ ಇಂದು ಜಾಗ್ರತೆಯೇ ಫಲವು ದೊರೆಯುತ್ತದೆ. ಇಂದು ಹಣದ ಚಲನವಲನ ಒಟ್ಟಾರೆ ಉತ್ತಮವಾಗಿರುತ್ತದೆ. ನೀವು ಮಾಡಿದ ಖರ್ಚುಗಳು ಇಂದು ಸುಲಭವಾಗಿ ಹಿಂದಿರುಗುವ ಸಾಧ್ಯತೆ ಹೆಚ್ಚು ಇದೆ. ಹಳೆಯ ಬಾಕಿ ಹಣ, ಯಾರಾದರೂ ಕೊಡಬೇಕಿದ್ದ ಮೊತ್ತ ಅಥವಾ ನೀವು ನಿರೀಕ್ಷಿಸುತ್ತಿದ್ದ ಒಂದು ರಸೀದಿ ಇವುಗಳಲ್ಲಿ ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಇಂದು ಆರ್ಥಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು ಮತ್ತು ಅದರಲ್ಲಿ ನೀವು ಹೇಳುವ ಮಾತುಗಳು ಇಂದು ಒಪ್ಪಿಗೆಗೆ ಹೆಚ್ಚಾಗುತ್ತದೆ. ಭೂಮಿ, ಮನೆ, ವಾಹನ ಅಥವಾ ಯಾವುದೋ ಡಾಕ್ಯುಮೆಂಟ್ ಸಂಬಂಧಿಸಿದ ಮುಂದಕ್ಕೆ ಸಾಗುವ ಸೂಚನೆ ಹೆಚ್ಚಾಗಿದೆ. ಪ್ರೀತಿ ಮತ್ತು ಹೃದಯದ ವಿಷಯಗಳ ಭಾವನೆಗಳಿಗೆ ಸ್ಪಷ್ಟತೆ. ದಂಪತಿಗಳು ಇಂದು ಸುಂದರವಾದ ಮಾತುಕತೆಗಳು ಮತ್ತು ಪರಸ್ಪರ ಬಲವಾದ ಅರ್ಥೈಸಿಕೊಳ್ಳುವಿಕೆ ಆರಂಭವಾಗುತ್ತದೆ. ಜಗಳ ಅಥವಾ ಅಸಮಾಧಾನ ಇದ್ದರೂ ಇಂದು ನಿವಾರಣೆ ಕಾಣುತ್ತದೆ ಮತ್ತು ನೀವು ಇಷ್ಟಪಟ್ಟವರ ಜೊತೆ ನೇರವಾಗಿ ಮಾತನಾಡುವುದರಿಂದ ಸಮಸ್ಯೆ ಪರಿಹಾರವಾಗುತ್ತದೆ. ಒಬ್ಬರೇ ಇರುವವರು ಇಂದು ಯಾರಾದರೂ ವ್ಯಕ್ತಿಯ ಮಾತು, ನಡೆ ನುಡಿ ಅಥವಾ ಕಣ್ಣಿನ ನೋಟದಿಂದ ಮನಸಾರೆಗೊಳಿಸುವುದು. ಆದರೆ ತಡವಿಲ್ಲದ ತೀರ್ಮಾನ ಮಾಡಬಾರದು. ಸ್ವಲ್ಪ ಸಮಯ ಕೊಟ್ಟರೆ ಭಾವನೆಗಳು ಸ್ಪಷ್ಟವಾಗುತ್ತವೆ. ಶುಭ ಕಾಲ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ನಿವೇದನೆ ಮಾಡಿದರೂ ಸುಲಭವಾಗಿ ಕೆಲಸ ಆಗುತ್ತವೆ. ಶುಭ ದಿಕ್ಕು ಪೂರ್ವ ಹಾಗೂ ಆಗ್ನೇಯ. ಈ ದಿಕ್ಕಿನಲ್ಲಿ ನಡೆದ ಕೆಲಸಗಳಿಗೆ ಇಂದು ವಿಶೇಷ ಬೆಂಬಲ ದೊರೆಯಬಹುದು. ಶುಭ ಸಂಖ್ಯೆ 2, 8, 11 ಇವುಗಳಲ್ಲಿ ಪ್ರಭಾವ. ಇಂದು ಇದರಲ್ಲಿ ಬರಲಿರುವ ಸುದ್ದಿಗಳು ನಿಮಗೆ ಸ್ಪಷ್ಟತೆಯಾಗುತ್ತದೆ.
ಶುಭ ಬಣ್ಣ ನೀಲಿ ಮತ್ತು ಕೇಸರಿ. ಇವು ನಿಮ್ಮ ಮನದ ಶಕ್ತಿ ಮತ್ತು ನಿಮ್ಮ ತೀರ್ಮಾನದ ಶಕ್ತಿ